ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಇತಿಹಾಸ ಪ್ರಸಿದ್ಧ ಪಡೀತಿರುವಂತಹ ಧರ್ಮಸ್ಥಳ ಪ್ರಕರಣ ಏನಿದೆ, ಈ ಒಂದು ಪ್ರಕರಣಕ್ಕೆ ಬೇರೆ ಬೇರೆ ರೀತಿಯಾದಂಥ ದಿನದ ಅಪ್ಡೇಟ್ಗಳು ಸಿಗ್ತಾ ಇದ್ದಾವೆ. ಅವುಗಳು ಯಾವ ರೀತಿಯಾಗಿದ್ದಾವೆ ಅಂತಂದರೆ, ಯಾರು ಆರೋಪವನ್ನು ಮಾಡ್ತಾ ಇದ್ರೋ ಆ ಆರೋಪವನ್ನು ಮಾಡ್ತಿರುವಂಥ ವ್ಯಕ್ತಿಗಳ ಮೇಲೇ ಈಗ ಆರೋಪಗಳು ಈಗ ಬರ್ತಾ ಇರುವಂಥದ್ದು. ಏನಿದು ಪ್ರಕರಣ? ಈಗ ಜಯಂತ್ ಅವರು ಒಂದು ಗಿರೀಶ್ ಮಟ್ಟನ್ ಅವರ ವಿರುದ್ಧ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ. ಸೊ ಆ ಮಾಧ್ಯಮದಲ್ಲಿ ಗಿರೀಶ್ ಮಟ್ಟನ್ ಅವರ ಬಗ್ಗೆ ಈ ಜಯಂತ್ ಏನು ಹೇಳಿಕೆ ಕೊಟ್ಟರು, ಈ ಬುಡೆ ಗ್ಯಾಂಗ್ಗೆ ಸಂಬಂಧಪಟ್ಟ ಹಾಗೆ ಈ ಚಿನ್ನಯ್ಯ ಏನಿದ್ದಾನೆ, ಚಿನ್ನಯ್ಯನ ಜೊತೆ ಸೇರಿಕೊಂಡು ಗಿರೀಶ್ ಮಟ್ಟನ್ ಅವರು ಕೂಡ ಹೋಗಿದ್ರು, ಸ್ಥಳವನ್ನು ನೋಡಿದ್ರು. ಚಿನ್ನಯ್ಯ ಏನಿದ್ದಾನೆ ಬೇರೆ ಬೇರೆ ಪ್ಲೇಸ್ಗಳನ್ನು ತೋರಿಸಿ ಇಲ್ಲಿ ಮಂಗ ಮಾಡುವಂಥ ಕೆಲಸವನ್ನು ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇರೋದು. ಏನಿದು ಪ್ರಕರಣ, ಏನಾಯಿತು ಇಲ್ಲಿ? ಸೊ ಈ ಹೋರಾಟಗಾರರ ಮಧ್ಯೆನೇ ಒಂದು ವೈಮನಸ್ಸುಗಳು ಬಂತ, ಅಥವಾ ಏನೇನು ಆಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ವಿಷಯವನ್ನು ನೋಡ್ತಾ ಹೋಗೋಣ. ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ. ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡದೇನೆ ಈ ಅಸಲಿ ಸತ್ಯಾಸತ್ಯತೆ ಏನು ಅಂತ ಗೊತ್ತಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಧರ್ಮಸ್ಥಳದಲ್ಲಿ ನೂರಾರು ಶವವನ್ನು ಊತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಚಿನ್ನಯ್ಯ ಪ್ರಕರಣದಲ್ಲಿ ಪ್ರತಿದಿನ ಕೂಡ ಹೊಸ ಬೆಳವಣಿಗೆಗಳು ಆಗ್ತಾ ಇರುವಂತದ್ದು. ಈ ಕುರಿತಾಗಿ ಜಯಂತ್ ಟಿ ಹೇಳಿರುವಂತೆ, ಶವ ಊತಿರುವ ಸ್ಥಳಗಳ ಬಗ್ಗೆ ಗಿರೀಶ್ ಮಟ್ಟನ್ ಅವರಿಗೆ ಈಗಾಗಲೇ ಗೊತ್ತಿರುವಂತಹದ್ದು. SIT ರಚನೆಗಿಂತ ಮುಂಚೆ ಗಿರೀಶ್ ಮಟ್ಟನ್ ಅವರು ಚಿನ್ನಯ್ಯನ ಜೊತೆ ಹಲವು ಸ್ಥಳಗಳಿಗೆ ಭೇಟಿಯನ್ನ ನೀಡಿದ್ರು. ಆದರೆ ಚಿನ್ನಯ್ಯ ಸ್ಥಳವನ್ನು ಬದಲಾಯಿಸಿದ ಕಾರಣ ಊತಿರುವ ಶವಗಳು ಪತ್ತೆ ಆಗಿಲ್ಲ ಎಂದು ಜಯಂತ್ ಟಿ ಹೇಳಿರ್ತಕ್ಕಂಥದ್ದು. ಅಂದರೆ ಈ ಚಿನ್ನಯ್ಯ ಸ್ಥಳಗಳನ್ನು, ಅಂದರೆ ಮುಂಚೆ ಗಿರೀಶ್ ಜೊತೆ ಓಡಾಡಬೇಕಾದಾಗ ಸ್ಥಳಗಳನ್ನು ಗುರುತು ಮಾಡಿರ್ತಕ್ಕಂಥದ್ದೇ ಬೇರೆ. ಇದಾದ ಮೇಲೆ SIT ತನಿಖೆ ಆರಂಭವಾದಾಗ SIT ಟೀಮ್ ಸ್ಥಳವನ್ನು ತೋರಿಸೋದಕ್ಕೆ ಹೇಳಿದಾಗ ಈ ವ್ಯಕ್ತಿ ಸ್ಥಳವನ್ನು ಬೇರೆ ಬೇರೆ ಸ್ಥಳಗಳನ್ನು ತೋರಿಸಿದ್ದಾನೆ. ಹಾಗಾಗಿ ಇಲ್ಲಿ ಶವಗಳು ಸಿಗೋದಕ್ಕೆ ಸಾಧ್ಯವಾಗಿಲ್ಲ ಎಂಬ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಇದು ಎಷ್ಟರ ಮಟ್ಟಿಗೆ ಸತ್ಯನೋ ಎಷ್ಟರ ಮಟ್ಟಿಗೆ ಸುಳ್ಳು ಗೊತ್ತಿಲ್ಲ. ಇನ್ನು ಈ ಜಯಂತ್ ಅವರು ಹೇಳುವ ಪ್ರಕಾರ ಗಿರೀಶ್ ಮಟ್ಟನ್ ಅವರು ಮತ್ತು ಈ ಚಿನ್ನಯ್ಯ ಏನಿದ್ದಾನೆ, ಚಿನ್ನಯ್ಯ ಇಬ್ಬರು ಕೂಡ ಸ್ಥಳವನ್ನು ಪರಿಶೀಲನೆ ಮಾಡೋದಕ್ಕೆ ಹೋಗಿರ್ತಾರೆ ಅಥವಾ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಏನು ನಡೀತು ಅಂತ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು. ಆ ಒಂದು ವಿಚಾರವನ್ನು ನೋಡೋದಾದ್ರೆ, ಶವ ಊತಿರುವ ಸ್ಥಳ ಗಿರೀಶ್ ಮಟ್ಟನ್ ಅವ್ರಿಗೂ ಕೂಡ ಗೊತ್ತು. SIT ರಚನೆಗೂ ಮುಂಚೆ ಗಿರೀಶ್ ಮಟ್ಟನ್ ಅವರು ಚಿನ್ನಯ್ಯ ಜೊತೆ ಎಲ್ಲಾ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಚಿನ್ನಯ್ಯ ಈಗ ಜಾಗ ಬದಲಾಯಿಸಿದ್ದಾನೆ, ಹಾಗಾಗಿ ಊತಿರುವ ಶವಗಳ ಪತ್ತೆ ಆಗ್ತಾ ಇಲ್ಲ. ಚಿನ್ನಯ್ಯನನ್ನು ಕರೆದುಕೊಂಡು ಸ್ವಾಮೀಜಿ ಬಳಿ ಕೂಡ ಹೋಗಲಾಗಿತ್ತು. ಆ ಸ್ವಾಮೀಜಿ ಅವರೊಬ್ಬ ಪ್ರತಿಷ್ಠಿತ ಸ್ವಾಮೀಜಿ, ಹೆಸರು ಈಗ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಸೊ ಆ ಸ್ವಾಮೀಜಿ ಅವರ ಎದುರು ಸುಳ್ಳು ಕೂಡ ಹೇಳೋದಕ್ಕೆ ಆಗೋದಿಲ್ಲ. ಆ ಸ್ವಾಮೀಜಿಗೆ ಎಲ್ಲವೂ ಕೂಡ ಗೊತ್ತು. ಕಾಲ ಬಂದಾಗ ಹೆಸರು ಬಹಿರಂಗ ಕೂಡ ಮಾಡೋದಾಗಿ ಹೇಳಿರ್ತಕ್ಕಂಥದ್ದು. ಇನ್ನು ನಾನು ಅವರು ಸ್ವಾಮೀಜಿಯ ಹತ್ರ ಹೋಗಿದ್ದಾಗ ನಾನು ಅವರ ಜೊತೆಗೆ ಹೋಗಿರಲಿಲ್ಲ, ಚಿನ್ನಯ್ಯನನ್ನ ಸ್ವಾಮೀಜಿ ಬಳಿ ಅವರೇ ಕರೆದುಕೊಂಡು ಹೋಗಿದ್ರು ಅಂತ ಹೇಳಿಕೊಂಡಿರ್ತಕ್ಕಂಥದ್ದು. ಜಯಂತ್ ಟಿ ಪ್ರಕಾರ ಚಿನ್ನಯ್ಯನನ್ನ ಒಮ್ಮೆ ಪ್ರತಿಷ್ಠಿತ ಸ್ವಾಮೀಜಿಯೊಬ್ಬರ ಬಳಿ ಕರೆದುಕೊಂಡು ಹೋಗಲಾಗಿತ್ತು. ಸ್ವಾಮೀಜಿಯ ಎದುರು ಸುಳ್ಳು ಹೇಳಲು ಸಾಧ್ಯವೇ ಎಂಬ ಪ್ರಶ್ನೆ ಕೂಡ ಅವರು ಎತ್ತಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆ ಸ್ವಾಮೀಜಿಗೆ ಎಲ್ಲವೂ ಗೊತ್ತಿದೆ, ಆದರೆ ಕಾಲ ಬಂದಾಗಲೇ ಅವರ ಹೆಸರನ್ನ ಬಹಿರಂಗಪಡಿಸುವುದಾಗಿ ಈ ಒಂದು ವ್ಯಕ್ತಿ ಹೇಳಿರ್ತಕ್ಕಂಥದ್ದು. ಇನ್ನು ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಈ ಜಯಂತ್ ಅವರ ಮನೆ ಮೇಲೂ ಕೂಡ ದಾಳಿಯಾಗಿದೆ. ಅಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಆರಂಭಿಸಿರ್ತಕ್ಕಂಥದ್ದು. ಕೆಲವೊಂದಿಷ್ಟು ಜನ ಅವರು ಮುಂಚೆ ಗಾಂಜಾ ಮಾಡ್ತಾ ಇದ್ರು, ಆ ರೀತಿಯಾಗಿ ಮಾಡ್ತಾ ಇದ್ರು, ಈ ರೀತಿಯಾಗಿ ಮಾಡ್ತಾ ಇದ್ರು ಅಂತ ಕೂಡ ಕೆಲವೊಂದಿಷ್ಟು ಆರೋಪಗಳು ಬರ್ತಾ ಇರುವಂಥದ್ದು. ಇದ್ರ ಬಗ್ಗೆನೂ ಕೂಡ ಒಂದಿಷ್ಟು ಕ್ಲಾರಿಟಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಆ ಒಂದು ಕ್ಲಾರಿಟಿಯನ್ನು ನೋಡೋದಾದ್ರೆ, ನಾನು ಕಳ್ಳತನವನ್ನ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ, ಕೊಲೆ ಮಾಡಿಲ್ಲ, ಹಾಗಾಗಿ ನನಗೆ ಭಯವಿಲ್ಲ, ನಾನು ಊರಲ್ಲೇ ಇದ್ದೆ, ಕರೆದಿದ್ದರೆ ನಾನು ಕೂಡ ಹೋಗಿರ್ತಿದ್ದೆ ಎಂದು ಹೇಳಿಕೊಂಡಿರ್ತಕ್ಕಂಥದ್ದು. ಅವರ ಪ್ರಕಾರ ದಾಳಿ ವೇಳೆ RTI ಮೂಲಕ ಪಡೆದ ದಾಖಲೆಯನ್ನ ತೆಗೆದುಕೊಂಡು ಹೋಗಲಾಗಿದೆ ಎನ್ನುವ ಮಾಹಿತಿ ಕೂಡ ಇರುವಂತಹದ್ದು. ಇನ್ನು ನಾನು ಚಿನ್ನಯ್ಯನನ್ನ ದೆಹಲಿಗೂ ಕೂಡ ಕರೆದುಕೊಂಡು ಹೋಗಿದ್ದೆ, ಅಲ್ಲಿ ಊಟ ಮಾಡಿಸಿದ್ದೆ, ಅದಕ್ಕೆ ನನ್ನ ವಿರುದ್ಧ ಮಹಜರು ಮಾಡಲಾಗಿದೆ. ನಾನು ಚಿನ್ನಯ್ಯನಿಗೆ ಬುರುಡೆ ಕೊಟ್ಟಿಲ್ಲ, ಯಾವ ಲ್ಯಾಬ್ನಿಂದಲೂ ಅಥವಾ ಮಣ್ಣಿನಿಂದಲೂ ಬುರುಡೆಯನ್ನ ತೆಗೆದುಕೊಂಡು ಬಂದಿಲ್ಲ. ಸುಪ್ರೀಂ ಕೋರ್ಟ್ ತನಿಖೆ ಆಗಬೇಕು ಎಂಬ ಕಾರಣಕ್ಕೆ ಮಾತ್ರ ದೆಹಲಿಗೆ ಕರೆದುಕೊಂಡು ಹೋಗಿದ್ವಿ, ಅದಕ್ಕಾಗಿ ಅಲ್ಲಿ ಬುರುಡೆಯನ್ನ ನೀಡಿದೆ ಎಂದು ಜಯಂತ್ ಸ್ಪಷ್ಟವನ್ನ ಪಡಿಸಿರ್ತಕ್ಕಂಥದ್ದು. ಇನ್ನು ಚಿನ್ನಯ್ಯನ ಮೇಲೆಯೂ ಕೂಡ ಕೆಲವೊಂದಿಷ್ಟು ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಆ ಗಂಭೀರ ಆರೋಪವನ್ನು ನೋಡೋದಾದ್ರೆ, ಚಿನ್ನಯ್ಯನಿಗೆ ಮಾರಿ ಹಬ್ಬ ಇದೆ ಎಂಬುದು ಅವರಿಗೆ ಆಗಲೇ ಗೊತ್ತಿತ್ತು ಎಂದು ಜಯಂತ್ ಹೇಳಿಕೊಂಡಿರ್ತಕ್ಕಂಥದ್ದು. ಇನ್ನು ಸೌಜನ್ಯ ಪ್ರಕರಣದಲ್ಲೂ ಚಿನ್ನಯ್ಯ ಭಾಗಿಯಾಗಿದ್ದಾನೆ ಎಂಬ ಮಾಹಿತಿ ನನಗಿತ್ತು, ಆದರೆ ಇವತ್ತಿಗೆ ಬಂದಿರುವ ಬೆಳವಣಿಗೆಯಿಂದ ನಾವು ಸಂಕಷ್ಟಕ್ಕೆ ಸಿಲುಕಿದ್ದೇವೆ, ಚಿನ್ನಯ್ಯ ನಮ್ಮನ್ನೇ ಹಳ್ಳಕ್ಕೆ ತಳ್ಳಿದ್ದಾನೆ ಎಂದು ಅವರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಒಟ್ಟಾರೆ ಇಲ್ಲಿ ಏನು ನಡೀತಾ ಇದೆ ಅಂತಂದ್ರೆ, ಚಿನ್ನಯ್ಯನನ್ನ ನಂಬಿ ಇವರು ಹೋರಾಟವನ್ನ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಹೋದ್ರು, ಆದ್ರೆ ಚಿನ್ನಯ್ಯನೇ ಇವರ ಕಡೆ ಉಲ್ಟಾ ಬಿದ್ದ ಅನ್ನೋ ರೀತಿಯಲ್ಲಿ ಜಯಂತ್ ಆರೋಪವನ್ನ ಮಾಡ್ತಾ ಇರುವಂತಹದ್ದು. ಇನ್ನು ಜಯಂತ್ ಟಿ ಪ್ರಕಾರ ಗಿರೀಶ್ ಮಟ್ಟನ್ ಅವರಿಗೆ ಮೊದಲೇ ಹಲವು ಸ್ಥಳಗಳನ್ನು ತೋರಿಸಲಾಗಿತ್ತು, ಆದರೆ ಆ ಸ್ಥಳಗಳಿಂದ ಯಾವುದೇ ಪತ್ತೆಯಾಗಿಲ್ಲ. ಚಿನ್ನಯ್ಯ ಉದ್ದೇಶಪೂರ್ವಕವಾಗಿ ತಪ್ಪು ಸ್ಥಳವನ್ನ ತೋರಿಸಿದ್ದಾನೆ ಎಂದು ಅವರು ಹೇಳಿಕೊಂಡಿರ್ತಕ್ಕಂಥದ್ದು. SIT ಅಧಿಕಾರಿಗಳು ಚಿನ್ನಯ್ಯನಿಂದ ನಿಜವಾದ ಸ್ಥಳವನ್ನ ಪತ್ತೆ ಹಚ್ಚುತ್ತಾರೆ.
ದೊಡ್ಡ ಮಟ್ಟದಲ್ಲಿ ಹೆಣ್ಣು ಮಕ್ಕಳನ್ನ ಊತಿರುವ ಸ್ಥಳವನ್ನ ಆತ ಇನ್ನೂ ತೋರಿಸಿಲ್ಲ. ಸ್ವಾಮೀಜಿ ಹೆಸರು ಶೀಘ್ರದಲ್ಲಿಯೇ ಬಹಿರಂಗವಾಗಲಿದೆ ಎಂದು ಜಯಂತ್ ಘೋಷಿಸಿರ್ತಕ್ಕಂಥದ್ದು. ನಮ್ಮ ಹೋರಾಟದಲ್ಲಿ ಯಾವುದೇ ಬಿರುಕು ಇಲ್ಲ. ಕೆಲವರು ದಿಕ್ಕು ತಪ್ಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹೋರಾಟ ನ್ಯಾಯಪರ ಸತ್ಯಪರ ಹೋರಾಟವಾಗಿದ್ದು ಅದು ಮುಂದುವರಿಯುತ್ತದೆ ಎಂದು ಜಯಂತ್ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂತಹದ್ದು. ಒಟ್ಟಾರೆಯಾಗಿ ಚಿನ್ನಯ್ಯನ ನಂಬಿ ಹಳ್ಳಕ್ಕೆ ಈ ಸೌಜನ್ಯ ಪರ ಹೋರಾಟಗಾರರು ಕೂಡ ಬಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು. ಯಾಕೆಂತಂದ್ರೆ ಚಿನ್ನಯ್ಯ ದೂರನ್ನ ಕೊಡೋದಕ್ಕಿಂತ ಮುಂಚೆ, ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕಿಂತ ಮುಂಚೆ ಇಲ್ಲಿ ಚಿನ್ನಯ್ಯ ಈ ಒಂದು ವ್ಯಕ್ತಿಗಳನ್ನ ಭೇಟಿಯಾಗಿರ್ತಾನೆ. ಭೇಟಿಯಾಗಿ ಕೆಲವೊಂದಿಷ್ಟು ಆಶ್ವಾಸನೆಗಳನ್ನ ಕೊಟ್ಟಿರ್ತಾನೆ, ಇವರನ್ನ ನಂಬಿಸಿರ್ತಾನೆ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂತದ್ದು. ಒಟ್ಟು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನೇ ದಿನೇ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಕಾಣಿಸ್ತಾ ಹೋಗ್ತಾ ಇದ್ದಾವೆ. ಈ ತನಿಖೆಯಿಂದಾನೇ ಒಂದು ಅಸಲಿ ಉತ್ತರ ಎಲ್ರಿಗೂ ಕೂಡ ಸಿಗೋದಕ್ಕೆ ಸಾಧ್ಯ. SIT ತನಿಖೆಯನ್ನು ಕೂಡ ಈಗ ಇನ್ನೂ ಮುಂದುವರಿಸ್ತಾ ಇದ್ದಾರೆ. SIT ತನಿಖೆ ತುಂಬಾ ಚುರುಕಾಗಿದೆ. SIT ತನಿಖೆ ಮುಂದೆ ಹೋಗ್ತಾ ಇದೆ. ಒಂದು ರಾಗಿ ಕಾಳಿನಷ್ಟು ಸಂಶಯವಿದ್ರು ಅಥವಾ ಒಂದು ರಾಗಿ ಕಾಳಿನಷ್ಟು ಏನಾದರೂ ಅನುಮಾನ ಬಂದರೆ SIT ತಂಡ ಅದನ್ನ ಫಾಲೋ ಮಾಡ್ತಾ ಇದೆ. ಅಲ್ಲಿ ಅದನ್ನ ಮಹಜರು ಮಾಡುವಂಥದ್ದಾಗಿರ್ಬೋದು, ಅದನ್ನು ತನಿಖೆ ಮಾಡುವಂಥ ಪ್ರಕ್ರಿಯೆಯಲ್ಲಿ SIT ತುಂಬಾನೇ ಸ್ಟ್ರಾಂಗ್ ಆಗಿದೆ. ಸೊ ಈ SIT ತಂಡದಿಂದ ಧರ್ಮಸ್ಥಳಕ್ಕೆ ಅಂಟಿರ್ತಕ್ಕಂಥ ಕಳಂಕ ಏನಿದೆಯಲ್ಲ, ಆ ಒಂದು ಕಳಂಕ ನಶಿಸಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಎಂಬ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧರ್ಮಸ್ಥಳದಲ್ಲಿ ಕೆಲವೊಂದಿಷ್ಟು ಅಸಹಜ ಸಾವುಗಳಾಗಿದ್ದಾವೆ ಅಥವಾ ಪತ್ತೆ ಹತ್ತದ ಕೇಸುಗಳು ಅನ್ನೋ ರೀತಿಯಲ್ಲಿ ದಾಖಲೆಯನ್ನು ನೀಡಿದ್ದಾರೆ ಎಂಬ ಒಂದು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ನಿಜವಾಗಿಯೂ ಅಲ್ಲಿ ಏನಾದರೂ ಹಿಂಸೆ ಆಗಿದ್ರೆ ಅಲ್ಲಿನ ಜನಗಳಿಗೆ ಅಥವಾ ಅಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಅಥವಾ ಅಲ್ಲಿ ಬಂದಿರತಕ್ಕಂಥ ಯಾರಿಗಾದರೂ ಕೂಡ ಮೋಸ ಆಗಿದ್ದರೆ ಆ ಒಂದು ಮೋಸಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು SIT ಮಾಡುತ್ತೆ ಎಂಬ ಒಂದು ನಂಬಿಕೆ ಈಗ ಎಲ್ಲರಲ್ಲೂ ಮೂಡ್ತಾ ಇರುವಂಥದ್ದು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಬೆಳವಣಿಗೆ ಆಗುತ್ತೆ. ಅಧಿಕೃತವಾದಂಥ ಮಾಹಿತಿಯನ್ನು SIT ತನ್ನ ನೀಡಬೇಕಾದಾಗ ನೀಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಶೇಷವಾಗಿ ಈ ಒಂದು ಚಿನ್ನಯ್ಯನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.